ಮನೆಗೆ ಕರೆಂಟ್ ಬೇಕಾ? IPO ನಾಳೆ ನಿಮ್ಮ ಮನೆಗೆ ಕರೆಂಟೇ ತಿಳಿಸ್ಬಿಡ್ತೀವಿ. ಆಗ ಏನ್ ಮಾಡ್ತೀರಾ? ನೀವು ಈ ತರ ಇದನ್ನ ಇಟ್ಕೊಂಡು ಅದು ಸೋಷಿಯಲ್ ಫಾರೆಸ್ಟ್ರಿ ನೀವು ಅದನ್ನ ಹೆಲ್ಪ್ ಮಾಡಿದ್ರೆ ಬಿಟ್ಬಿಟ್ಟು ಅವ್ರೇನ ಪ್ರೈವೇಟಲ್ಲಿ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀವ. ನಾವು ಹೇಳ್ತಾ ಇರೋದು ಸೋಲಾರ್ ಇದು ಮಾಡ್ಲಿಕ್ಕೆ ಮಾಡ್ತಾ ಇರೋದು. ನಮಗೆ ಪವರ್ ಬರ್ಬೇಕಲ್ಲ. ನಾವು ಈಗ ಮಾಡದೇ ಇದ್ದಾರೆ ಆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಮತ್ತೆ ನಮ್ಮ ಇದನ್ನೆಲ್ಲ ನಾವು ಲಾಸ್ಟ್ ಆಗ್ತದೆ. ಇವರೆಲ್ಲ ಆನ್ಸರ್ ಮಾಡ್ತಾರೆ ಅದಕ್ಕೆ. ಅಲ್ಲಿ ನೀವು ಹೇಳ್ತಿರಲ್ಲ, ನೀವು ಯಾವ ಮಳೆ ಇದೆ ಅಂತ ಹೇಳಿದ್ರಿ ನನಗೆ. ಹೊಂಗೆ ಇದೆ ಅಂತ. ಯಾವ ಹೊಂಗೆ ಇದೆ? ಈಗ ಅದು ಬೇಕಾದ್ರೆ ನಾಳೆ ಒಂದು ಇನ್ಸ್ಪೆಕ್ಷನ್ಗೆ ಹೋಗೋದು. ಐ ಆಮ್ ರೆಡಿ ಟು ಕಮ್. ಐ ರಿಕ್ವೆಸ್ಟ್ ದ ಫಾರೆಸ್ಟ್ ಮಿನಿಸ್ಟರ್ ಆಲ್ಸೋ ಟು ಕಮ್. ಅವ್ರನ್ನ ರಿಕ್ವೆಸ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಒಂದು ನಾವು ಹೋಗ್ಬಿಟ್ಟು ಒಂದು ಇನ್ಸ್ಪೆಕ್ಷನ್ ಮಾಡೋಣ. ಇವ್ರು ಆನ್ಸರ್ ಮಾಡಲಿ ಅಂತ. ಈಗ ನಾನೇನು ಹೇಳ್ತೇನೆ, ಮತ್ತೆ ಇವ್ರು ಹೇಳ್ತಾರಲ್ಲ ಅದನ್ನ ಇದು ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಇದು ಮಾಡಿ ಅದೆಲ್ಲ ಬೇಕಾಗಿಲ್ಲ. ನಮ್ಮ ಇದಕ್ಕೆ ಕೊಟ್ಟಿದಾರಲ್ಲ, ಗ್ರಾಂಟ್ ಕೊಟ್ಟಿದಾರಲ್ಲ, ಯು ಕ್ಯಾನ್ ಗೋ ಹೆಡ್ ವಿತ್ ದ ಥಿಂಗ್ಸ್. ಗೊತ್ತಾಯ್ತು, ಹೇಳ್ಬಿಟ್ರಲ್ಲ ಡಿಸ್ಟ್ರಿಕ್ಟ್ ಇಂಚಾರ್ಜ್. ನಾನು ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಗೋ ಹೆಡ್ ವಿತ್ ದ ಥಿಂಗ್. ಯಾರಾದ್ರೂ ಇದು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ನಮ್ಮ ಲ್ಯಾಂಡಲ್ಲಿ ಬಂದ್ಬಿಟ್ಟು ಅಡ್ಡಿಪಡಿಸ್ತಾ ಇದ್ದಾರೆ. ಅದು ದೊಡ್ಡಪ್ಪ ಯಾವ ಮರದ್ದು DFO ಪರ್ಮಿಷನ್ SO ಪರ್ಮಿಷನ್ ಬೇಕಾದ ಮರ ಯಾವುದಿಲ್ಲ. ಇದು ಕುರ್ಚಿನ ಗಿಡಗಳಿದೆ. ಗೊತ್ತಾಯ್ತು, ಅದನ್ನ ಇದು ಮಾಡಿ ನೋಡೋಣ.